ಅನ್ನದಾನ ಜಗತ್ತಿನಲ್ಲೇ ಶ್ರೇಷ್ಠ ದಾನ. ವೃದ್ಧರು, ಅಸಹಾಯಕರು ಹಾಗೂ ವಿಕಲಚೇತನ ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಆಟೋ ಚಾಲಕರು ಮಹತ್ತರ ಕಾರ್ಯ ಮಾಡಿದ್ದಾರೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ನಯಾಜ್ ಹೇಳಿದರು. ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ 69ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂಬಂಧ ಶನಿವಾರ ಆದಿಶಕ್ತಿನಗರ ಸಮೀಪದ ಜೀವನ್ ಸಂಧ್ಯಾ ವೃದ್ಧಾಶ್ರಮದಲ್ಲಿ ಏರ್ಪಡಿಸಿದ್ದ ಭೋಜನದ ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಚಿಕ್ಕಮಗಳೂರಿನ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇವತ್ತು ಜೀವನ್ ಸಂಧ್ಯದಲ್ಲಿ ಒಂದು ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಇಲ್ಲಿ ತಂದೆಯವರು ತಾಯಿಂದವರು ಎಲ್ಲರೂ ಇಲ್ಲಿದ್ದಾರೆ. ತುಂಬ ಏಜ್ ಆಗಿದೆ. ಇಲ್ಲಿ ಬರೋಕ್ಕೆ ಖುಷಿನೂ ಆಗುತ್ತೆ ಮತ್ತು ಬೇಜಾರು ಆಗುತ್ತೆ. ಏನಕ್ಕಂತ ಹೇಳಿದ್ರೆ ನಾವು ನಮ್ಮ ತಂದೆ ತಾಯಿಗಳಿಗೆ ನಾವು ಮನೇಲಿ ನೋಡ್ಕೊಳ್ತೀವಿ. ಅದ್ರ ಜೊತೆಯಲ್ಲಿ ತುಂಬ ತಾಯಂದಿರು ತಂದೆಯಂದರು ಇಲ್ಲಿದ್ದಾರೆ. ಅವರಿಗೆ ಇವತ್ತು ಈ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಇದು ಊಟದ ವ್ಯವಸ್ಥೆಯಲ್ಲಿ ಒಂದು ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಸೊ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಕೆಲಸಕ್ಕೆ ಇವರಿಗೆ ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಿದ್ರೂ ಕಡಿಮೆನೇ. ಸೊ ಇಂಥ ಕಾರ್ಯಕ್ರಮಗಳು ನಮ್ಮ ಚಿಕ್ಕಮಗಳೂರಲ್ಲಿ ಎಲ್ಲ ಸಂಘದ ವತಿಯವರು ಎಲ್ಲರೂ ಈ ಥರ ಕೆಲಸ ಮಾಡ್ತಾಯಿದ್ರೆ ನಾವೊಂದು ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ನಮ್ಮ ತಂದೆ ತಾಯಿಂದಿರ ಆಶೀರ್ವಾದ ಮತ್ತು ಅವರ ಒಂದು ಸಪೋರ್ಟ್ನ ತೊಗೊಂಡು ನಾವು ಮುಂದಕ್ಕೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಆಟೋ ಚಾಲಕರ ಸಂಘದ ನಗರ ಕಾರ್ಯದರ್ಶಿ ಜಗದೀಶ್ ಕೋಟೆ ಮಾತನಾಡಿ, ದಿನನಿತ್ಯ ಕೂಲಿ ಕಾರ್ಮಿಕರಾಗಿ ದುಡಿಯುವ ಆಟೋ ಚಾಲಕರ ಸಹಕಾರದಿಂದ ಪ್ರತಿ ವರ್ಷ ರಾಜ್ಯೋತ್ಸವದಂದು ಅಂಧ ಮಕ್ಕಳ ಶಾಲೆ, ವೃದ್ಧಾಶ್ರಮಗಳಿಗೆ ಭೋಜನದ ವ್ಯವಸ್ಥೆ ಕಲ್ಪಿಸಿ ಸಹಕರಿಸಲಾಗುತ್ತಿದೆ ಎಂದು ಹೇಳಿದರು. ಆಟೋ ಚಾಲಕ ವೃತ್ತಿ ಈ ಆಟೋ ವೃತ್ತಿಯಲ್ಲಿ ಎಲ್ಲ ವಿದ್ಯಾವಂತರು, ಎಲ್ಲ ಪ್ರಬುದ್ಧವಂತರು, ಎಲ್ಲ ತಿಳಿದಂಥವರು ಇದ್ದಾರೆ. ಆದರೆ ಆಟೋ ಚಾಲಕರಿಗೆ ಒಂದು ಮನೋಭಾವನೆ ಏನಂದರೆ ಸೇವೆ ಮನೋಭಾವನೆ ಮತ್ತು ದುಡಿಮೆ ಮನೋಭಾವನೆ. ದುಡಿಮೆ ಕುಟುಂಬ ನಿರ್ವಹಣೆಗಾದರೆ ಸೇವಾ ನಿರ್ವಹಣೆ. ಈ ಒಂದು ಆಟೋ ಅಂದರೆ ಕನ್ನಡ ಅಂದರೆ ಆಟೋ, ಒಂದು ಸೇವಾ ಮನೋಭಾವನೆಯಲ್ಲಿ ಇಂಥ ಹಲವಾರು ಸಾಮಾಜಿಕ ಕಾರ್ಯಕ್ರಮ ಆಟೋ ಸಂಘ ಅವತ್ತಿಂದ ಇವತ್ತಿನವರೆಗೂ ನಡೆಸ್ಕೊಂಬಂದಿದೆ. ಈ ರೀತಿಯಾದಾಗ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ದುಡಿದು ಎಲ್ಲೋ ನಮ್ಮ ತಂದೆ ತಾಯಿನ ಸಾಕಿ ಸಲ್ಲುತ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಇಂಥ ಒಂದು ತಾಣಗಳಿಗೆ ಬಂದಾಗ ಪ್ರತಿಯೊಬ್ಬ ನಾಗರಿಕರಿಗೆ, ಮನುಷ್ಯನಿಗೆ ಒಂದು ನೆಮ್ಮದಿ ಕೊಡುವಂಥ ಸ್ಥಳ, ಒಂದು ಸೇವಾ ಮನೋಭಾವ ಸ್ಥಳ. ಇಂಥ ಕೆಲಸ ಮಾಡೋ ಆಟೋ ಸಂಘ ನಿರಂತರವಾಗಿ ನಡೀಲಿ ಅಂತೇಳಿ ನಾವು ಮುಂದಿನ ಪೀಳಿಗೆಗೂ ಒಂದು ಮಾದರಿ ಆಗಬೇಕು ಅಂತೇಳಿ ಇಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಬಂದಿದ್ದೀವಿ. ಅದರಿಂದ ಇಂಥ ಕಾರ್ಯಕ್ರಮಗಳಿಗೆ ನಾವು ಹೆಮ್ಮೆ ಅನಿಸುತ್ತೆ. ಇನ್ನು ಮುಂದೆ ಆಟೋ ಚಾಲಕರು, ಮಾಲೀಕರು ಮತ್ತು ಸಾರ್ವಜನಿಕರು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಅಂತ ಹೇಳ್ತೀನಿ. ಇದೇ ವೇಳೆ ಅಂಧ ಮಕ್ಕಳ ಶಾಲೆ, ಅನ್ನಪೂರ್ಣ ವೃದ್ಧಾಶ್ರಮ ಹಾಗೂ ಜೀವನ್ ಸಂಧ್ಯಾ 3 ಕಡೆಗಳಲ್ಲಿ ಭೋಜನದ ವ್ಯವಸ್ಥೆ ಕಲ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಟೋ ಸಂಘದ ನಿರ್ದೇಶಕ ಈಶ್ವರ್, ಚಾಲಕರಾದ ವಿಜಯ್, ರಮೇಶ್, ಪೂರ್ಣೇಶ್, ಸಂದೀಪ್, ಸುನಿಲ್, ನವೀನ್, ದಯಾನಂದ್, ಚೇತನ್ ಮತ್ತಿತರರು ಹಾಜರಿದ್ದರು.